ಟೈಗರ್ ಪ್ರಭಾಕರ್ ಕನ್ನಡ ಚಿತ್ರರಂಗ ಕಂಡ ಶ್ರೇಷ್ಠ ನಟ ಕಲಾವಿದ. ಟೈಗರ್ ಹಾಗೆ ಗುಟುರು ಹಾಕುತ್ತಾ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದ ಕೀರ್ತಿ ಟೈಗರ್ ಪ್ರಭಾಕರ್ ಅವರದ್ದು. ಈಗಲೂ ಕೂಡ ಜನ ಇವರ ಸಿನಿಮಾ ನೋಡ್ತಾ ಇದ್ರೆ ಅಬ್ಬಾ ಎಷ್ಟೊಂದು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ, ಎಷ್ಟು ಅದ್ಭುತವಾಗಿ ಡೈಲಾಗ್ ಹೊಡಿತಾರೆ ಅಂದು ಕುಳಿತ ಜಾಗದಿಂದಲೇ ಸಿಳ್ಳೆ ಹೊಡೆದು ಚಪ್ಪಾಳೆ ತಟ್ತಾರೆ. ಅಷ್ಟು ಅದ್ಭುತವಾಗಿತ್ತು ಇವರ ನಟನೆ. ಕನ್ನಡ ಚಿತ್ರರಂಗದಲ್ಲಿ ಮಾಸಿ ಹೋಗದಂತೆ ಇವರ ಹೆಸರು ಉಳಿದಿದೆ ಅಂದರೆ ಅದಕ್ಕೆ ಅವರು ಪಟ್ಟ ಶ್ರಮ ಕಾರಣ. ಸ್ನೇಹಿತರೆ, ಟೈಗರ್ ಪ್ರಭಾಕರ್ ಜೀವನದಲ್ಲಿ ಕಂಡು ಕೇಳರಿಯದ ರೀತಿಯಲ್ಲಿ ಹಲವಾರು ಸನ್ನಿವೇಶಗಳು ಬಂದು ಹೋದವು. ಹಾಗಾದರೆ ಟೈಗರ್ ಪ್ರಭಾಕರ್ ಅವರ ಜೀವನದಲ್ಲಿ ಏನಾಯಿತು? 3 ಮದುವೆ ಆಗಲಿಕ್ಕೆ ಕಾರಣ ಏನು? ಆ 3 ಹೆಂಡತಿಯರಿಂದ ವಿಚ್ಛೇದನ ಪಡೆದಿದ್ದ್ಯಾಕೆ? ಅವರಿಗೆಲ್ಲಿದ್ದಾರೆ? ಅವ್ರಿಗೆ ಮಕ್ಕಳಿದಾರ? ಯಾರು? ಟೈಗರ್ ಪ್ರಭಾಕರ್ ಅವರ ಬಗ್ಗೆ, ಅವರ ಜೀವನದ ಬಗ್ಗೆ ನಿಮಗೆ ಗೊತ್ತಿಲ್ಲದಂತಹ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋ ಇದಾಗಿದೆ. ಆದ ಕಾರಣ ಎಲ್ಲರೂ ಕೂಡ ಕೊನೆಯವರೆಗೂ ಈ ಒಂದು ವಿಡಿಯೋವನ್ನು ನೋಡಿ. ಅದಕ್ಕಿಂತ ಮುಂಚೆ ತಾವಿನ್ನೂ ಕೂಡ ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ಟೈಗರ್ ಪ್ರಭಾಕರ್ ಹೆಸರಿನ ಮುಂದೆನೇ ಟೈಗರ್ ಅನ್ನುವಂತಹ ಹೆಸರು ಬಹಳ ಆಳವಾಗಿ ಉಳಿದಿದೆ. ಬಹಳ ಸೂಟೇಬಲ್ ವ್ಯಕ್ತಿಗೆ ಈ ಒಂದು ಹೆಸರು ಸಿಕ್ಕಿದೆ. ಸ್ನೇಹಿತರೆ, 14 ವರ್ಷದ ವಯಸ್ಸಿನಲ್ಲಿ 2 ಬಾಕ್ಸರ್ಗಳಿಗೆ ಮಣ್ಣು ಮುಕ್ಕಿಸಿದ್ದ ಟೈಗರ್ ಪ್ರಭಾಕರ್ ಸ್ಟಂಟ್ ಮ್ಯಾನ್ ಆಗಿ ಚಿತ್ರರಂಗಕ್ಕೆ ಹೆಜ್ಜೆ ಇಟ್ಟರು. ನಂತರ ಸ್ಟಂಟ್ ಮಾಸ್ಟರ್ ಆಗಿ ಆಕ್ಷನ್ ಚಿತ್ರಗಳನ್ನು ಡೈರೆಕ್ಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹೀರೋ ಯಾರು ಅಂತಾನೂ ನೋಡದೆ ಇವರು ಫೈಟಿಂಗ್ ದೃಶ್ಯಗಳನ್ನು ನೋಡಲಿಕ್ಕೆ ಅಂತಾನೆ ಜನ ಇವರ ಸಿನಿಮಾಗೆ ಬರ್ತಾ ಇದ್ದ ಕಾಲ ಅದು. ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಲೇ ಮಿಂಚಿದ್ದ ಟೈಗರ್ ಪ್ರಭಾಕರ್ ತಮ್ಮ 100ನೆಯ ಚಿತ್ರ ಮುತ್ತೈದೆ ಭಾಗ್ಯದಲ್ಲಿ ಮೊದಲ ಬಾರಿಗೆ ಸಂಪೂರ್ಣ ಚಿತ್ರದ ನಟನಾಗಿ ನಟಿಸಿದರು. ತಮ್ಮ ಹೆಸರು ಅಚ್ಚಳಿಯದಂತೆ ಉಳಿಯಲು ಪ್ರಭಾಕರ್ ಪಟ್ಟ ಶ್ರಮ ಅಷ್ಟಿಷ್ಟಲ್ಲ. ಟೈಗರ್ ಪ್ರಭಾಕರ್ ಅವರು ಮೊದಲು ಮದುವೆಯಾಗಿದ್ದು ಮೇರಿ ಆಲ್ಫೆನ್ಸಾ ಅವರನ್ನ. ಇವರಿಗೆ 2 ಹೆಣ್ಣು ಮಕ್ಕಳು, 1 ಗಂಡು ಮಗ. ಆ ಗಂಡು ಮಗುವೆ ವಿನೋದ್ ಪ್ರಭಾಕರ್. ಸ್ವಲ್ಪ ವರ್ಷಗಳ ನಂತರ ಮೇರಿ ಆಲ್ಫೋನ್ಸಾ ಅವರಿಗೆ ವಿಚ್ಛೇದನ ಕೊಟ್ಟ ಪ್ರಭಾಕರ್ ತನ್ನ ಜೊತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದ ಒಳ್ಳೆಯ ಜೋಡಿ ಎನಿಸಿಕೊಂಡಿದ್ದ ನಟಿ ಜಯಮಾಲಾ ಅವರನ್ನ ಪ್ರೀತಿಸಿ ಮದುವೆಯಾದರು. ಇವರ ದಾಂಪತ್ಯ ತುಂಬ ವರ್ಷಗಳ ಕಾಲ ಚೆನ್ನಾಗೇ ಇತ್ತು, ಅನ್ಯೋನ್ಯವಾಗಿತ್ತು. ತದನಂತರ ಇಬ್ಬರ ನಡುವೆ ಭಿನ್ನಾಭಿಪ್ರಾಯಗಳು ಉಂಟಾಗಿ ನಟಿ ಜಯಮಾಲಾ ಅವರಿಗೆ ಪ್ರಭಾಕರ್ ವಿಚ್ಛೇದನ ಕೊಟ್ಟರು. ತೆಲುಗು, ತಮಿಳು, ಮಲಯಾಳಂನಲ್ಲಿ ತುಂಬಾನೇ ಫೇಮಸ್ ಆಗಿದ್ದ ಟೈಗರ್ ಪ್ರಭಾಕರ್ ಮಲಯಾಳಂನ ಖ್ಯಾತ ನಟಿ ಅಂಜು ಅವರನ್ನ ಪ್ರಭಾಕರ್ 3ನೆಯ ಮದುವೆ ಆದರು. ಆದರೆ ಕೇವಲ 1 ವರ್ಷಕ್ಕೆ ನಟಿ ಅಂಜುಗೆ ವಿಚ್ಛೇದನ ಕೊಟ್ಟು ಒಂಟಿ ಜೀವನ ನಡೆಸಲಿಕ್ಕೆ ಪ್ರಭಾಕರ್ ನಿರ್ಧಾರ ಮಾಡಿದರು. 1980ರಲ್ಲಿ ಬೈಕ್ ಅಪಘಾತಕ್ಕೆ ತುತ್ತಾಗಿದ್ದ ಪ್ರಭಾಕರ್ ಆಗ ಯೌವನದಲ್ಲಿದ್ದ ಕಾರಣ ಬೇಗ ಚೇತರಿಸಿಕೊಂಡ್ರು. ಆದರೆ ವಯಸ್ಸು ಆಗ್ತಾ ಆಗ್ತಾ ಹಳೆಯ ಗಾಯಗಳ ಮತ್ತೆ ಕಾಟ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವು. ಹಾಗಾಗಿ ಟೈಗರ್ ಪ್ರಭಾಕರ್ ಅವರ ಕೊನೆಯ ದಿನಗಳು ಅಪಾರ ನೋವಿನಿಂದಲೇ ಕಳೆದರು. ಇವರು ಎಂತಹ ವ್ಯಕ್ತಿ ಅಂದರೆ ಯಾರೇ ಕಷ್ಟದಲ್ಲಿದ್ದರೂ ಅಣ್ಣ ಕಷ್ಟ ಇದೆ ಅಂದರೆ ತಮ್ಮ ಹತ್ರ ಇದ್ದ ದುಡ್ಡು ತೆಗೆದು ಕೊಟ್ಬಿಡ್ತಾ ಇದ್ರು. ಇವರು ಮಾಡಿದ ದಾನ ಧರ್ಮಗಳು ಲೆಕ್ಕಕ್ಕೆ ಇಲ್ಲ. ಆದ್ದರಿಂದಲೇ ಇವರು ಹಣವನ್ನು ಹೆಚ್ಚು ಉಳಿತಾಯ ಮಾಡಲೇ ಇಲ್ಲ. ಚಿತ್ರರಂಗ ಕಂಡ ನಿಸ್ವಾರ್ಥ ಮತ್ತು ಹೃದಯವಂತ ಈ ಟೈಗರ್ ಪ್ರಭಾಕರ್. ಹಾಗಾಗಿ ಎಲ್ಲರಿಗೂ ಅಚ್ಚುಮೆಚ್ಚು. ಟೈಗರ್ ಪ್ರಭಾಕರ್ ಅವರ ಡೈಲಾಗ್, ಫೈಟಿಂಗ್ಸ್ ನಿಮಗೂ ಇಷ್ಟ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋಗಳಿಗೆ ತಪ್ಪದೇ ವಿಶ್ವಚೇತನ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ನನ್ನ ಹೆಜ್ಜೆಗೆ ಸಪೋರ್ಟ್ ಮಾಡಿ. ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ. ಮತ್ತೆ ಮುಂದಿನ ಹೊಸದೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ.
ಅಲ್ಲಿಯವರೆಗೂ ಜೈ ಭುವನೇಶ್ವರಿ.